ನಮಸ್ಕಾರ ವೀಕ್ಷಕರೇ, ಕೊಡವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೊರಿಯನ್ ಸ್ಟೈಲಲ್ಲಿ ಕಿಮ್ಚಿಯನ್ನು ಮಾಡ್ತಿದ್ದೇನೆ. ನಾನಿಲ್ಲಿ ಚೈನೀಸ್ ಕ್ಯಾಬೇಜನ್ನು ತಗೊಂಡಿದ್ದೇನೆ. ಅದನ್ನು 4 ಪೀಸಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಕ್ಯಾಬೇಜಿನ ಎಲ್ಲ ಎಲೆಗಳಿಗೂ ಉಪ್ಪನ್ನು ಸೇರಿಸ್ಕೋಬೇಕು ನೀಟಾಗಿ. ಎಲ್ಲ ಎಲೆಗಳಿಗೂ ಉಪ್ಪನ್ನು ಸೇರಿಸಿ ನಾನು ಕ್ಯಾಬೇಜ್ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಟ್ಟಿದ್ದೀನಿ. ನಾನು ಕ್ಯಾಬೇಜ್ ಜೊತೆಗೆ ಮೂಲಂಗಿ, ನೂಕೋಲು ಮತ್ತು ಕ್ಯಾರೆಟನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. Don't stop, turn it up. 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 ನಾನಿವಾಗ ಕಿಮ್ಚಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ವೈಟ್ ಆನಿಯನ್ನ ತಗೋತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೊಳ್ಬಾರ್ದು. ಕ್ಯಾಬೇಜ್ ಯಾವ ಸೈಜ್ ಇದೆ ಅದಕ್ಕೆ ಬೇಕಾದಷ್ಟು ಮಸಾಲೆನ ಮಾತ್ರ ಮಾಡ್ಕೋಬೇಕು. ಸ್ಪ್ರಿಂಗ್ ಆನಿಯನ್ನ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಿಮ್ಚಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಒಂದು ದೊಡ್ಡ ಲೋಟ ನೀರನ್ನು ತಗೊಂಡು ಅದಕ್ಕೆ 2 ಸ್ಪೂನು ಅಕ್ಕಿ ಹಸಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಲಂಪ್ಸ್ ಇರಬಾರ್ದು. ಉಪ್ಪಲ್ಲಿ ನೆನೆಸಿಟ್ಟಿದ್ದ ಕ್ಯಾಬೇಜನ್ನು ಚೆನ್ನಾಗಿ ತೊಳ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿ ಹಸಿಟ್ಟನ್ನ. ಇಷ್ಟು ಥಿಕ್ನೆಸ್ ಬರಬೇಕು. ನಾನಿವಾಗ ಇದಕ್ಕೆ ಮಸಾಲೆನ ಸೇರಿಸ್ಕೊತಿದ್ದೀನಿ. ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ತರಕಾರಿ